ಸಾಯಿರಾಮ್. ಬಾಬಾರವರ ಪಾದಗಳಿಗೆ ನಮಸ್ಕರಿಸುತ್ತಾ ಸ್ನೇಹಿತರೆ, ಸಾಯಿ ಸಚ್ಚರಿತೆಯ 32ನೇ ಅಧ್ಯಾಯವನ್ನು ಇಲ್ಲಿ ಶ್ರವಣ ಮಾಡೋಣ ಬನ್ನಿ. ಈ ಅಧ್ಯಾಯವನ್ನು ಕೇಳುವುದರಿಂದ ನಿಮಗೆ ಪುಣ್ಯ ಲಭಿಸುತ್ತದೆ ಮತ್ತು ಗುರುವಿನ ಆಶೀರ್ವಾದವೂ ಸಿಗುತ್ತದೆ. ಈ ಅಧ್ಯಾಯದಲ್ಲಿ ಗುರು ಮತ್ತು ದೇವರ ಅನ್ವೇಷಣೆ, ಗೋಖಲೆ ಬಾಯಿಯವರ ಉಪವಾಸ, ಇದನ್ನು ಇಲ್ಲಿ ಹೇಮಾಡ ಪಂತರು ವಿವರಿಸಿದ್ದಾರೆ. ಅದನ್ನು ನೋಡೋಣ ಬನ್ನಿ. ಸಾಯಿಬಾಬಾ ಅವರು ಒಂದು ಕಾಡಿನಲ್ಲಿ ತಮ್ಮ ಗುರುವಿನಿಂದ ಹೇಗೆ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದರು ಮತ್ತು ಗೋಖಲೆಯವರ ಉಪವಾಸ ವ್ರತವನ್ನು ಹೇಗೆ ಮುರಿದರು ಎಂಬುದನ್ನು ಹೇಮಾಡ ಪಂತರು ಇಲ್ಲಿ ವಿವರಿಸಿದ್ದಾರೆ. ಇಲ್ಲಿ ಹೇಮಾಡ ಪಂತರು ಸಂಸಾರವನ್ನು ಬೇರು ಮೇಲಕ್ಕೂ ಕೊಂಬೆಗಳು ಕೆಳಕ್ಕೂ ಇರುವ ಅಶ್ವತ್ಥ ಮರದ ಉಪಮೆಯಿಂದ ವಿವರಿಸಿರುತ್ತಾರೆ. ಈ ಅಶ್ವತ್ಥ ಮರದ ಆದಿ ಅಂತ್ಯಗಳು ಗೊತ್ತಿರುವುದಿಲ್ಲ. ನಮ್ಮ ವಿರಕ್ತಿ ಎಂಬ ಬಲವಾದ ಖಡ್ಗದಿಂದ ಈ ಬೇರುಗಳನ್ನು ಕಡಿದರೆ ಪುನಃ ಮರಳಿ ಬರುವಂಥ ಮಾರ್ಗ ನಮಗೆ ಸಿಗುತ್ತದೆ. ಈ ಪಥದಲ್ಲಿ ಸಾಗಬೇಕಾದರೆ ಮಾರ್ಗದರ್ಶನ ಅಗತ್ಯ. ಯಾರೇ ಎಷ್ಟೇ ವಿದ್ಯಾವಂತರಾಗಿರಲಿ, ಪಾಂಡಿತ್ಯವನ್ನು ಪಡೆದಿರಲಿ, ಮಾರ್ಗದರ್ಶನದ ಬೆಂಬಲವಿಲ್ಲದೆ ನಾವು ಖಂಡಿತವಾಗೂ ನಿಶ್ಚಿತ ಗುರಿಯನ್ನು ಮುಟ್ಟಕ್ಕಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಸರಿಯಾದ ಮಾರ್ಗದರ್ಶನಕ್ಕೆ ಇರಬೇಕು ಅಂದರೆ ಮಾರ್ಗದರ್ಶಕ ಇರಲೇಬೇಕು. ಅವನು ಸರಿಯಾದ ದಾರಿನ ನಮಗೆ ತೋರಿಸ್ತಾನೆ. ಅಲ್ಲಿ ಬಾಬರೇ ಅವರೇ ಸ್ವಂತ ಅನುಭವವನ್ನು ಇಲ್ಲಿ ಹೇಳಿದ್ದಾರೆ. ಇದನ್ನು ಸಾಯಿ ಭಕ್ತರು ಭಕ್ತಿ ಮತ್ತು ಶ್ರದ್ಧೆಯಿಂದ ಕೇಳಿದರೆ ಅವರಿಗೆ ಮುಕ್ತಿ ಮಾರ್ಗ ಖಂಡಿತ ದೊರಕುತ್ತೆ ಅಂತ ಇಲ್ಲಿ ಹೇಮಾಡ ಪಂತರು ಹೇಳಿದ್ದಾರೆ. ಅನ್ವೇಷಣೆ ಟಾಪಿಕ್ಕು. ಒಂದು ಸಲ 4 ಧಾರ್ಮಿಕ ಗ್ರಂಥಗಳನ್ನು ಅಭ್ಯಾಸ ಮಾಡುತ್ತಿದ್ದರು. ಇದರಿಂದ ಅವರಿಗೆ ಜ್ಞಾನ ಉಂಟಾಗಿ ಬ್ರಹ್ಮನನ್ನು ಕುರಿತು ಚರ್ಚೆ ಆರಂಭಿಸ್ತಾರೆ. ಅದರಲ್ಲಿ ಒಬ್ಬ ಹೇಳ್ತಾನೆ, ನಮ್ಮ ಸ್ವಂತ ಪ್ರಯತ್ನದಿಂದ ಆತ್ಮಜ್ಞಾನವನ್ನು ಪಡೆಯಬೇಕು, ಇತರರಿಗೆ ಅಧೀನರಾಗಬಾರದು ಅಂತ ಹೇಳ್ತಾನೆ ಮೊದಲನೇವನು. ಎರಡನೇವನು ಹೇಳ್ತಾನೆ, ಯಾರು ತಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಶಕ್ತಿಯುಳ್ಳವರಾಗಿರ್ತಾರೋ ಅವರು ಆಶೀರ್ವದಿಸಲ್ಪಡುತ್ತಾರೆ, ಇತರ ಸಹಾಯ ಬೇಕಿಲ್ಲ ಅಂತ ಎರಡನೇವನು ಹೇಳ್ತಾನೆ. ಮೂರನೇವನು ಏನು ಹೇಳ್ತಾನೆ ಅಂದರೆ, ಈ ಪ್ರಪಂಚವು ಯಾವಾಗಲೂ ಬದಲಾವಣೆಯಾಗುತ್ತಲಿದೆ, ನಿರಾಕಾರನು ನಿತ್ಯನು, ಸತ್ಯಮಿತ್ಯಗಳ ವಿವೇಚನೆ ನಮಗೆ ಇರಬೇಕು ಅಂತ ಹೇಳ್ತಾನೆ. ನಾಲ್ಕನೇವರೇ ಬಾಬಾ. ಅವರು ಹೇಳ್ತಾರೆ, ನಮ್ಮ ಕರ್ತವ್ಯಗಳನ್ನು ನಾವು ಮಾಡೋಣ. ನಮ್ಮ ದೇಹ ಮತ್ತು ಮನಸ್ಸು ಪಂಚಪ್ರಾಣಗಳನ್ನು ಗುರುವಿನ ಪಾದಗಳಲ್ಲಿ ಅರ್ಪಿಸೋಣ. ಗುರುವೇ ಸರ್ವಂತರ್ಯಾಮಿಯಾಗಿದ್ದಾನೆ, ಗುರುವೇ ದೇವರು. ಈ ದೃಢ ನಂಬಿಕೆ ಉಂಟಾಗಬೇಕಾದರೆ ಗುರುವಿನಲ್ಲಿ ಅಪರಿಮಿತವಾದ ಭಕ್ತಿ ಮತ್ತು ಪ್ರೀತಿ ಅಗತ್ಯ ಎಂದು ಸಾಯಿಬಾಬಾರವರು ಹೇಳಿದ್ದಾರೆ. ಈ ರೀತಿ ಚರ್ಚೆ ಮಾಡುತ್ತಾ 4 ಕೂಡ ದೇವರನ್ನು ಹುಡುಕುತ್ತಾ ಒಂದು ಕಾಡಿನಲ್ಲಿ ಹೊರಡ್ತಾರೆ. ಯಾರು ಬಾಬನ ಜೊತೆಗೆ ಸೇರ್ಕೋತಾರೆ, ಅವ್ರ 3 ಜನದ ಜೊತೆಗೆ. ಆಗ ಉಳಿದ 3 ತಮ್ಮ ಸ್ವಂತ ಪ್ರಯತ್ನ ಮಾಡಲು ಯತ್ನಿಸ್ತಾರೆ. ಒಬ್ಬ ಕಾಡು ನಿವಾಸಿ ಹೇಳ್ತಾನೆ, ದಾರಿಯಲ್ಲಿ ಸಂಧಿಸಿ ಈ ಉರಿ ಬಿಸಿಲಿನಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಕಾಡಿನಲ್ಲಿ ಹುಡುಕುವುದಕ್ಕೆ ಅಂತ ಉತ್ತರ ಕೊಡ್ತಾರೆ. ಆಗ ಏನು ಹುಡುಕಾಡಲು ಅಂತ ವಿಚಾರಿಸಿದಾಗ ಅವನು ಏನೋ ಸರಿಯಾದ ಉತ್ತರ ಕೊಡಲ್ಲ, ಬೇಕು ಬಿಟ್ಟು ಉತ್ತರ ಕೊಡ್ತಾನೆ. ಆಗ ಗೊತ್ತು ಗುರಿ ಇಲ್ಲದೆ ಅಲಿಯುತ್ತಿರುವುದು ಕಾಡಿನಲ್ಲಿ ಪರಿಚಯವಿಲ್ಲದೆ ಏಕಾಂಗಿ ಅಲಿಯೋದು ಅಷ್ಟು ಸುಲಭವಲ್ಲ. ಇಲ್ಲಿ ಸಂಚರಿಸಬೇಕಾದರೆ ನೀವು ದುರಿತ ಮಾರ್ಗದರ್ಶಕನನ್ನು ಜೊತೆಯಲ್ಲಿ ಕರೆದುಕೊಂಡಬೇಕು. ಮತ್ತು ವಿನಾಕಾರಣ ಯಾಕೆ ಈ ಉರಿ ಬಿಸಿಲಲ್ಲಿ ಅಲೆದಾಡ್ತಿದ್ದೀರಾ? ನೀವು ಹುಡುಕ್ತಾ ಇರೋ ಉದ್ದೇಶ ನಮಗೆ ಹೇಳ್ದೇವ್ರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ, ಆಹಾರ ತೆಗೆದುಕೊಳ್ಳಿ, ಮತ್ತು ವಿಶ್ರಮಿಸಿ, ಆಮೇಲೆ ಹೊರಡಿ, ಮತ್ತು ಯಾವಾಗಲೂ ತಾಳ್ಮೆಯಾಗಿರಿ ಅಂತ ಅವನು ಹೇಳ್ತಾನೆ. ಅವನ ಮೃದು ನುಡಿಗಳನ್ನ ಲೆಕ್ಕಿಸ್ತಾ ಅವರು 3 ಜನ ಮುಂದೆ ಹೊರಟೋಗ್ಬಿಡ್ತಾರೆ. ನಾವು ಸ್ವಯಂ ಪರಿಪೂರ್ಣರು, ನಮಗೆಲ್ಲ ಗೊತ್ತಿದೆ, ಬೇರೊಬ್ಬರ ಅಗತ್ಯ ಇಲ್ಲ ಅಂತ ಅಹಂಭಾವದಿಂದ ಆ ಕಾಡಿನಲ್ಲಿ ಅಲಿಯಕ್ಕೆ ತೊಡಗ್ತಾರೆ. ಹೀಗೆ ದಟ್ಟವಾದ ಕಾಡ ಮಧ್ಯದಲ್ಲಿ ದಾರಿ ತಪ್ಪಿಬಿಡ್ತಾರೆ. ಅದೃಷ್ಟವಶಾತ್ ಅವ್ರಿಗೇನಾಗುತ್ತೆ ಅಂದರೆ, ತಾವು ಹೊರಟ ಸ್ಥಳಕ್ಕೆ ಮತ್ತೆ ಬಂದು ಸೇರೋದ್ರಿಂದ ಆ ವನಜಾರಿ ಅಂದರೆ ಅವನು ಉಪದೇಶ ಮಾಡಿರ್ತಾನಲ್ಲ, ಅದೇ ಕಾಡಲ್ಲಿ ಒಬ್ಬೊಬ್ಬರೇ ಹೋಗಬೇಡಿ, ಮಾರ್ಗದರ್ಶಕನ ಕರ್ಕೊಂಡು ಹೋಗಿ ಅಂತ ಹೇಳಿರ್ತಾರಲ್ಲ, ಅವನ್ನೇ ಪುನಃ ಸಂಧಿಸ್ತಾರೆ. ಆಗ
ನಿಮ್ಮ ಬುದ್ಧಿಯನ್ನೇ ನಂಬಿಕೊಂಡು ದಾರಿ ತಪ್ಪೋಗಿದ್ರಿ. ವಿಷಯ ಸಣ್ಣದಿರಲಿ ದೊಡ್ಡದಿರಲಿ, ನಮಗೆ ಸರಿಯಾದ ಮಾರ್ಗದರ್ಶನ ದೊರೆಯಲು ಮಾರ್ಗದರ್ಶನ ಅಗತ್ಯ ಅಂತ ಅವನು ಹೇಳ್ತಾನೆ. ಹಸಿದ ಹೊಟ್ಟೆಯಲ್ಲಿ ಯಾವುದೇ ವಸ್ತುವಿನ ಅನ್ವೇಷಣೆಯನ್ನು ಮಾಡಬಾರದು. ದೇವರು ಇಚ್ಛಿಸದಿದ್ದಲ್ಲಿ ನಮ್ಮನ್ನು ಯಾರೂ ಸಂಧಿಸುವುದಿಲ್ಲ. ಆಹಾರವನ್ನು ಕೊಡಲು ಬಂದರೆ ತಿರಸ್ಕರಿಸಬಾರದು. ಬಡಿಸಿದ ಅನ್ನವನ್ನು ಬಿಸಾಟಬಾರದು. ಕೆಲಸಕ್ಕೆ ಹೊರಡುವಾಗ ಆಹಾರವನ್ನು ಕೊಡಲು ಬಂದರೆ ಅದು ಒಳ್ಳೆಯ ಶಕುನ, ಮತ್ತು ಕೆಲಸದಲ್ಲಿ ಜಯ ಆಗುತ್ತೆ ಎಂದು ಹೇಳಿ ಪುನಃ ಆಹಾರವನ್ನು ಕೊಟ್ಟು ಸ್ವಲ್ಪ ವಿಶ್ರಮಿಸಿ ಅಂತ ಹೇಳ್ತಾನೆ. ಅವನ ಆಹಾರವನ್ನು ಸ್ವೀಕರಿಸದೆ ಆ ಮೂವರು ಮತ್ತೆ ವಾಪಸ್ ಹೊರಡಕ್ಕೆ ಸಿದ್ಧರಾಗ್ತಾರೆ. ನನಗೆ ಅಲೆದು ಹಸಿವು ಬಾಯಾರಿಕೆ ಆಗಿತ್ತು. ಈ ಕಾಡು ಮನುಷ್ಯನ ಅಂದರೆ ಬಾಬಾ ನನಗೆ ಅಂದರೆ ಬಾಬಾಂಗೆ ಅಲೆದು ಬಾಯಾರಿಕೆ ಆಗಿ ಸುಸ್ತಾಗ್ಬಿಟ್ಟಿರ್ತಾರೆ. ಕಾಡು ಮನುಷ್ಯನ ಪ್ರೀತಿ ವಿಶ್ವಾಸಗಳು ನನ್ನ ಹೃದಯವನ್ನು ಕಲಕಿದವು. ಅಂದರೆ ಬಾಬಾನ ಹೃದಯ ಕಲಕಿ ಮನಸ್ಸನ್ನು ಕರಗಿಸ್ತಾರೆ. ಅವನು ಕೀಳುಮಟ್ಟದ ಜಾತಿಗೆ ಸೇರಿದವನಾಗಿದ್ದರೂ ಸಹ ಅವನ ಹೃದಯದಲ್ಲಿ ಪ್ರೀತಿ ವಿಶ್ವಾಸಗಳಿದ್ದವು. ನಾನು ಅವನ ಆಹಾರವನ್ನು ಸ್ವೀಕರಿಸಿದೆನು, ನೀರು ಕುಡಿದೆನು. ಆಗ ಜ್ಞಾನೋದಯದ ನಾಂದಿಯಾಯಿತು. ಆಗ ಗುರುವು ನನ್ನ ಮುಂದೆ ನಿಂತು ಏನು ಚರ್ಚೆ ನಡೆಯಿತು ಎಂದು ಕೇಳಿದರು. ನಡೆದದ್ದೆಲ್ಲವನ್ನು ಅವರಿಗೆ ನಾನು ವಿವರಿಸಿದೆ. ಆಗ ಅವರು ನಿನಗೆ ನನ್ನೊಡನೆ ಬರಲು ಇಷ್ಟವಿದ್ದರೆ ನಿನಗೆ ಬೇಕಾದನ್ನು ತೋರಿಸುತ್ತೇನೆ. ನಾನು ಹೇಳುವುದನ್ನು ಯಾರು ಅಚಲ ವಿಶ್ವಾಸದಿಂದ ನಂಬುತ್ತಾರೋ ಅವರು ವಿಜಯಶಾಲಿಗಳಾಗುತ್ತಾರೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ಒಪ್ಪಿಕೊಂಡೆನು. ಅವರು ನನ್ನನ್ನು ಒಂದು ಬಾವಿಯ ಹತ್ತಿರ ಕರೆದುಕೊಂಡು ಹೋಗಿ ನನ್ನ ಕಾಲುಗಳನ್ನು ಕಟ್ಟಿ ಹತ್ತಿರದ ಮರದಿಂದ ತಲೆ ಕೆಳಗೆ ಮಾಡಿ ತೂಗು ಹಾಕಿದರು. ನಾನು ನೀರಿನಿಂದ ಸ್ವಲ್ಪ ಮೇಲಕ್ಕೆದ್ದೆ. ಕೈಗೆ ನೀರು ಸಿಗುವಂತಿರಲಿಲ್ಲ. ಈ ರೀತಿ ನನ್ನನ್ನು ತೂಗು ಹಾಕಿ ಎಲ್ಲಿಯೋ ಹೊರಟು ಹೋದರು. ಮುಂದೆ 4-5 ಗಂಟೆಗಳ ನಂತರ ಬಂದು ಮೇಲಕ್ಕೆತ್ತಿ ಹಗ್ಗವನ್ನು ಬಿಚ್ಚಿ ಚೆನ್ನಾಗಿ ಇದೆಯಾ ಎಂದು ಕೇಳಿದರು. ಅಮಿತಾನಂದದಲ್ಲಿದ್ದೆ. ಅದನ್ನು ನನ್ನಂಥ ಪಾಮರರು ಹೇಗೆ ವಿವರಿಸಲು ಸಾಧ್ಯ ಎಂದು ಕೇಳಿದೆನು. ಇದನ್ನು ಕೇಳಿದ ಗುರುವು ಸಂತೋಷದಿಂದ ನನ್ನನ್ನು ಸಮೀಪಕ್ಕೆ ಬರಮಾಡಿಕೊಂಡು ತಲೆ ಸವರಿ ಅಕ್ಕಿ ತನ್ನ ಮರಿಯನ್ನು ನೋಡುವಂತೆ ನನ್ನನ್ನು ನೋಡಿದರು. ಆಗ ಗುರುಕುಲಕ್ಕೆ ಸೇರಿಕೊಂಡರು. ಅಲ್ಲಿ ನನ್ನ ಮಾತಾಪಿತರನ್ನು ಮರೆತು ಮಮತೆಗಳು ಆದವು. ಮುಕ್ತನಾದೆನು. ಯಾವಾಗಲೂ ಅವರೊಡನೆ ಇದ್ದು ಗುರುವಿನ ಅನನ್ಯ ಅವದಾನಗಳನ್ನು ಆಚರಿಸತೊಡಗಿದೆ. ನನ್ನ ಗುರುವೇ ನನಗೆ ತಾಯಿ, ತಂದೆ, ಸರ್ವಸ್ವ, ಬಳಗ ಎಲ್ಲರೂ ಅವರೇ. ಸಮಸ್ತ ಇಂದ್ರಿಯಗಳು ತಮ್ಮ ಸ್ಥಳವನ್ನು ಬಿಟ್ಟು ನನ್ನ ನೇತ್ರಗಳಲ್ಲಿ ಒಂದುಗೂಡಿ ನನ್ನ ದೃಷ್ಟಿಯಲ್ಲಿ ಗುರುವಿನಲ್ಲಿ ನೆಲೆಗೊಳ್ಳುವಂತೆ ಆಯಿತು. ಈ ರೀತಿ ಗುರುವೇ ಧ್ಯಾನದ ವಸ್ತುವಾದರು. ಮತ್ತು ಬೇರೆ ಥರದ ಅನೇಕ ಶಾಲೆಗಳಿವೆ. ಶಿಷ್ಯರು ಅಲ್ಲಿಗೆ ಜ್ಞಾನ ಸಂಪಾದನೆಗೋಸ್ಕರ ಹೋಗಿ ಹಣವನ್ನು ವೆಚ್ಚ ಮಾಡಿ ಕೊನೆಗೆ ನಿರಾಶರಾಗುತ್ತಾರೆ. ಅಲ್ಲಿ ಗುರುವು ತನ್ನ ಜ್ಞಾನವನ್ನು ಪ್ರಶಂಸೆ ಮಾಡಿಕೊಳ್ಳುತ್ತಾನೆ. ತಮ್ಮ ಘನತೆಯನ್ನು ತಾವೇ ಹೊಗಳಿಕೊಳ್ಳುತ್ತಾನೆ. ಎಲ್ಲವೂ ತೋರಿಕೆ ಮಾತ್ರ. ಅವನ ಹೃದಯ ಮಾತ್ರ ಮೃದುವಾಗಿರುವುದಿಲ್ಲ. ಶಿಷ್ಯರ ಮುಂದೆ ಆತ್ಮ ಪ್ರಶಂಸೆ ಮಾಡಿಕೊಂಡು ಅವನ ಹೃದಯವನ್ನು ಆಕರ್ಷಿಸಲು ಪ್ರಯತ್ನ ಪಡುತ್ತಾನೆ. ಆದರೆ ಅದು ಶಿಷ್ಯರಿಗೆ ಉಪಯೋಗವಿಲ್ಲ. ಆತ್ಮಜ್ಞಾನದ ದೃಷ್ಟಿಯಿಂದ ಅವನಲ್ಲಿ ಯಾವ ಸತ್ವವೂ ಇರುವುದಿಲ್ಲ. ಇಂಥ ಶಾಲೆಗಳಿಂದ ಶಿಷ್ಯರಿಗೆ ಆಗುವ ಪ್ರಯೋಜನವಾದರೂ ಏನು? ಈ ಹಿಂದೆ ತಿಳಿಸಿದ ಗುರುವಿನ ವಿಷಯವೇ ಬೇರೆ. ಅವರು ಅದ್ವಿತೀಯ ಗುಣದ ವ್ಯಕ್ತಿ. ಅವರ ದಯೆಯಿಂದ ಜ್ಞಾನವು ತನಗೆ ತಾನಾಗಿಯೇ ಲಭಿಸುತ್ತದೆ. ಈ 4 ಜನರಲ್ಲಿ ಒಬ್ಬ ಕೆಲವು ಧಾರ್ಮಿಕ ವಿಧಿಗಳನ್ನು ಹೇಗೆ ಆಚರಿಸಬೇಕೆಂದು ಅರಿತವನಿದ್ದ. ಇನ್ನೊಬ್ಬನು ಜ್ಞಾನವನ್ನು ಪಡೆದಿರುವನೆಂಬ ಅಹಂಭಾವ ಇದ್ದವನಾಗಿದ್ದ. 3ನೇಯವನು ಪರಮಾತ್ಮನೇ ಸರ್ವಕ್ರಿಯಾತ್ಮಕ ಎಂದು ನಂಬಿದ್ದ. ಅವರು ಚರ್ಚೆ ಮಾಡುತ್ತಿದ್ದಾಗ ಪರಮಾತ್ಮನ ಪ್ರಶ್ನೆ ಉದ್ಭವಿಸಿ ಅವರು ದೇವರ ಅನ್ವೇಷಣೆ ತೊಡಗಿದರು. ವಿವೇಕಶಾಲಿಯೂ ವಿಚಾರಪರರೂ ಆದ ಅವತಾರ ರೂಪಿ ಸಾಯಿಬಾಬಾ ರವರೇ 4ನೇಯವರು. ಅವರೇ ಸ್ವತಃ ಬ್ರಹ್ಮನ ಅವತಾರ ರೂಪಿಯಾಗಿದ್ದರು. ಇತರರೊಡನೆ ಸೇರಿ ಹಾಗೆ ಹೇಗೆ ವರ್ತಿಸಿದರು ಎಂದು ಕೆಲವರು ಕೇಳಬಹುದು. ಅದಕ್ಕೆ ಬಾಬಾ ಅವರು ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ಮತ್ತು ಅವರಿಗೆ ಪಾಠವನ್ನು ಕಲಿಸುವುದಕ್ಕಾಗಿ ಈ ರೀತಿ ಮಾಡಿದರು ಎಂದು ಹೇಳಬಹುದು. ಅವರೇ ಅವತಾರ ರೂಪಿಯಾದ ಕೆಳಮಟ್ಟದ ವನಜಾರಿಯ ಆಧಾರಾದಿತ್ಯವನ್ನು ಸ್ವೀಕರಿಸಿ ಆಹಾರವನ್ನು ಬ್ರಹ್ಮನೆಂದು ಬಗೆದು ಊಟ ಮಾಡಿದರು. ಆ ವನಜಾರಿಯು ಆಧಾರಾದಿತ್ಯವನ್ನು ಸ್ವೀಕರಿಸಿ ಹೋದ 3 ಹೇಗೆ ಕಷ್ಟಪಟ್ಟರು ಎಂಬುದನ್ನು ತಿಳಿಯಪಡಿಸಿದ್ದಾರೆ. ಗುರುವಿನ ಸಹಾಯವಿಲ್ಲದೆ ಜ್ಞಾನಾರ್ಜನೆ ಮಾಡಲು ಅಸಾಧ್ಯ ಎಂದು ಕಾರ್ಯರೂಪದಲ್ಲಿ ತೋರಿಸಿದ್ದಾರೆ.
ಮತ್ತು ತಂದೆ ತಾಯಿ ಪರಮಾತ್ಮನನ್ನು ಪೂಜಿಸಿ ಗೌರವಿಸಬೇಕು ಎಂದು ಧಾರ್ಮಿಕ ಗ್ರಂಥಗಳ ಪಠಣೆ ಮಾಡಬೇಕೆಂದು ಶ್ರುತಿಯಲ್ಲಿ ಹೇಳಿದೆ. ಮನಃಶುದ್ಧಿಯನ್ನು ಹೊಂದಿದರೆ ಮಾತ್ರ ಆತ್ಮಜ್ಞಾನ ದೊರಕುತ್ತದೆ. ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಬುದ್ಧಿಯಾಗಲಿ ಆತ್ಮವನ್ನು ಸಂಧಿಸಲಾರವು. ಅದಕ್ಕೆ ಗುರುವಿನ ದಯೆ ಅತ್ಯಗತ್ಯ. ವಿಷಯದ ವಸ್ತುಗಳಾದ ಧರ್ಮ, ಅರ್ಥ, ಕಾಮ ಇವುಗಳನ್ನು ನಾನು ನಮ್ಮ ಸ್ವಪ್ರಯತ್ನದಿಂದ ಹೊಂದಬಹುದು. ಆದರೆ ಮೋಕ್ಷವನ್ನು ಪಡೆಯಲು ಗುರುವಿನ ಸಹಾಯ ಅತ್ಯಗತ್ಯವಾಗಿದೆ. ಎಷ್ಟೇ ಯಾರೇ ಪಂಡಿತರು, ಕುಲೀನರು, ಜ್ಯೋತಿಷ್ಯರು, ಅಧಿಕಾರಿಗಳು, ಸಾಮಾನ್ಯರು, ಬಡವರು ಎಲ್ಲರೂ ಬಾಬಾರವರ ದರ್ಶನಕ್ಕಾಗಿ ಬರುತ್ತಿದ್ದರು. ಮತ್ತು ಇಲ್ಲಿ ಗೋಖಲೆಯವರ ಉಪವಾಸನ ನೋಡೋಣ ಬನ್ನಿ. ಬಾಬಾ ಅವರು ಎಂದೂ ಉಪವಾಸ ಮಾಡುತ್ತಿರಲಿಲ್ಲ. ಇತರರನ್ನು ಕೂಡ ಉಪವಾಸ ಮಾಡಲು ಅವರು ಬಿಡುತ್ತಿರಲಿಲ್ಲ. ಉಪವಾಸ ಮಾಡುವವನ ಮನಸ್ಸು ನೆಮ್ಮದಿಯಿಂದ ಇರುವುದಿಲ್ಲ. ಆದ್ದರಿಂದ ಪಾರಮಾರ್ಥಿಕ ಜ್ಞಾನವನ್ನು ಪಡೆಯುವುದು ಹೇಗೆ ಸಾಧ್ಯ? ಬರಿಯಲ್ಲಿ ಹೊಟ್ಟೆಯಲ್ಲಿ ಇದ್ದರೆ ಪರಮಾತ್ಮನ ಸಾಕ್ಷಾತ್ಕಾರವಾಗಲಾರದು. ಮೊದಲು ಆತ್ಮವನ್ನು ತೃಪ್ತಿಪಡಿಸಬೇಕು. ಆಹಾರ ಸ್ವಲ್ಪ ಮಟ್ಟಿಗಾದರೂ ಉದರದಲ್ಲಿರದಿದ್ದರೆ ನಾವು ಯಾವ ನೇತ್ರಗಳಿಂದ ಪರಮಾತ್ಮನನ್ನು ನೋಡಬೇಕು? ಯಾವ ನಾಲಿಗೆಯಿಂದ ಅವನ ಗುಣಗಳನ್ನು ಹೊಗಳಬೇಕು? ಯಾವ ಕಿವಿಯಿಂದ ಅವನ ಗುಣಗಳ ಕೀರ್ತನೆಯನ್ನು ಆಲಿಸಬೇಕು ಅಂತ ಬಾಬಾ ಹೇಳಿದ್ದಾರೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಮ್ಮ ಸರ್ವ ಅವಯವಗಳು ತಕ್ಕ ಆಹಾರ ದೊರೆತು ಅವು ತೃಪ್ತಿಯಿಂದಾಗ ಮಾತ್ರ ಪರಮಾತ್ಮನನ್ನು ಕೂಡ ಅವಶ್ಯ ಭಕ್ತಿ ಮತ್ತು ಇತರ ಮಾರ್ಗಗಳನ್ನು ಅನುಸರಿಸಬಹುದು. ಆದ್ದರಿಂದ ಉಪವಾಸ ಮಾಡುವುದಾಗಲಿ ಅತಿಯಾಗಿ ತಿನ್ನುವುದಾಗಲಿ ಒಳ್ಳೆಯದಲ್ಲ. ಶ್ರೀಮತಿ ಗೋಖಲೆಯವರು ಬಾಬಾ ಭಕ್ತರಾದ ಕಾಶಿಬಾಯಿ ಕಾನಿಟಕರ ಅವರಿಂದ ಪರಿಚಯ ಪತ್ರ ಪಡೆದು ಶಿರಡಿಗೆ ಬಂದರು. ಬಾಬಾರವರ ಮುಂದೆ 3 ದಿನ ಉಪವಾಸ ಮಾಡಬೇಕೆಂದು ಅವರ ನಿರ್ಧಾರ. ಇದಕ್ಕೆ ಹಿಂದಿನ ದಿನ ದಾದಾ ಕೇಳಕಲ ಅವರನ್ನು ಕುರಿತು, ಹೋಳಿ ದಿನದಂದು ನಾನು ನನ್ನ ಮಕ್ಕಳನ್ನು ಉಪವಾಸ ಬಿಡೋದಿಲ್ಲ. ಹಾಗೆ ಉಪವಾಸ ಮಾಡುವುದಾದರೆ ನಾನು ಇಲ್ಲಿ ಏಕೆ ಇರಬೇಕು ಅಂತ ಹೇಳ್ತಾರೆ. ಮರುದಿನ ಬಾಬಾರವರು ಹೇಳ್ತಾರೆ, ಉಪವಾಸ ಮಾಡಬೇಕಾದ ಅಗತ್ಯವಿಲ್ಲ. ದಾದಾವರ ಮನೆಗೆ ಹೋಗಿ ಹೂರಣದ ಹೋಳಿಗೆಯನ್ನು ಮಾಡಿ ಮಕ್ಕಳಿಗೂ ಕೊಟ್ಟು ನೀನು ಸಹ ಊಟ ಮಾಡು ಎಂದರು. ಆಗ ಹುಣ್ಣಿಮೆ ದಿನ ಪ್ರಾರಂಭವಾಗಿತ್ತು. ದಾದಾರವರ ಪತ್ನಿಯು ಅವರ ಪತ್ನಿ ಇರ್ತಾರಲ್ಲ, ಅವರು ಅಸ್ಪರ್ಶವಾಗಿ ಮನೆಗೆ ಅಡುಗೆ ಮಾಡಲು ಯಾರೂ ಕೂಡ ಇರ್ತಿರಲಿಲ್ಲ. ಬಾಬಾರವರ ಮಡಿ ಸಮಯೋಚಿತವಾಗಿತ್ತು ಅಂತಲೇ ನಾವು ಹೇಳ್ಬೋದು. ಶ್ರೀಮತಿ ಗೋಖಲೆಯವರು ಅವರ ಮನೆಗೆ ಹೋಗಿ ಅಡುಗೆ ಮಾಡಿ ಎಲ್ಲವನ್ನೂ ತಾವು ಊಟ ಮಾಡಿ ಬಡಿಸಿದರು. ಬಾಬಾ ತಮ್ಮ ಬಾಲ್ಯ ಜೀವನದ ಬಗ್ಗೆ ಈ ರೀತಿ ಹೇಳಿದ್ದಾರೆ. ನಾನಿನ್ನೂ ಚಿಕ್ಕವನಾಗಿದ್ದೆ. ಉದರದ ನಿರ್ವಹಣೆ ಕೆಲಸ ಹುಡುಕುತ್ತಾ ಬಿಡಗಾಂವ್ಗೆ ಹೋದೆ. ಅಲ್ಲಿ ನನಗೊಂದು ಕೆಲಸ ದೊರೆತಿತು. ಬಹಳ ಕಷ್ಟಪಟ್ಟು ಕೆಲಸ ಮಾಡಿದೆ. ಮಾಲೀಕ ನನ್ನ ಕೆಲಸವನ್ನು ಮೆಚ್ಚಿದನು. ನನ್ನೊಡನೆ ಇನ್ನೂ 3 ಕೆಲಸ ಮಾಡುತ್ತಿದ್ದರು. ಒಬ್ಬನಿಗೆ 50, ಇನ್ನೊಬ್ಬನಿಗೆ 100, ಮತ್ತೊಬ್ಬನಿಗೆ 150 ಸಂಬಳ ಕೊಡುತ್ತಿದ್ದರು. ನನಗೆ ಎಲ್ಲದರ 2ರಷ್ಟು ಕೊಟ್ಟರು. ನನ್ನ ಬುದ್ಧಿವಂತಿಕೆ ಮತ್ತು ದಕ್ಷತೆಯನ್ನು ನೋಡಿ ಮಾಲೀಕ ಪ್ರೀತಿಯಿಂದ ನನಗೆ ಬಟ್ಟೆ, ಪೇಟ, ಒಂದು ಶಲ್ಯ ಇವುಗಳನ್ನು ಬಹುಮಾನವಾಗಿ ಕೊಟ್ಟರು. ಆದರೆ ನಾನು ಅವುಗಳನ್ನು ಉಪಯೋಗಿಸದೆ ಹಾಗೆಯೇ ಇಟ್ಟೆನು. ಮಾನವನು ಕೊಡುವುದು ಬಹಳ ಕಾಲ ಉಳಿಯಲಾರದು, ಆದರೆ ದೇವರು ಕೊಡುವುದು ಕೊನೆಯ ತನಕ ಉಳಿಯುತ್ತದೆ ಮತ್ತು ಪರಿಪೂರ್ಣವಾಗಿರುತ್ತದೆ. ಮಾನವನು ಕೊಡುವ ಯಾವ ಬಹುಮಾನವು ದೇವರು ದಯಪಾಲಿಸುವ ಬಹುಮಾನಕ್ಕೆ ಸರಿಯಾಗಲಾರದು. ನನ್ನ ದೇವರು ತೆಗೆದುಕೋ ಎಂದು ಎಷ್ಟು ಹೇಳಿದರೂ ನನ್ನ ಹೇಳಿಕೆಯನ್ನು ಯಾರೂ ಗಮನಿಸುವುದಿಲ್ಲ. ನನ್ನ ಭಂಡಾರ ಧಾರ್ಮಿಕ ಸಂಪತ್ತು ಅದು ಯಾವಾಗಲೂ ತುಂಬಿರುತ್ತದೆ. ಅದನ್ನು ಅಗೆದು ಗಾಡಿಯಲ್ಲಿ ತುಂಬಿಕೊಂಡು ಹೋಗಿ ಎಂದು ಹೇಳುತ್ತಾನೆ. ಪುಣ್ಯವಂತ ಮಾತೆಯ ಪುತ್ರನು ಮಾತ್ರ ಈ ಐಶ್ವರ್ಯವನ್ನು ಪಡೆಯಲು ಸಾಧ್ಯ. ನನ್ನ ಫಕೀರನ ನುಡಿಗಳೇ ಭಗವಂತನ ಲೀಲೆಗಳು. ನನ್ನ ದೇವರು ವಿಶಿಷ್ಟನಾದವನು. ನನ್ನ ವಿಚಾರವೇನು? ಮಣ್ಣಿನಿಂದ ಹುಟ್ಟಿದ ಈ ದೇಹ ಒಂದು ದಿನ ಮಣ್ಣಿನೊಳಗೆ ಸೇರುತ್ತದೆ. ಉಸಿರು ವಾಯುವಿನೊಡನೆ ಐಕ್ಯವಾಗುತ್ತದೆ. ಈ ಸಮಯ ಪುನಃ ಬರಲಾರದು. ನಾನೆಲ್ಲಿಯೋ ಹೋಗುತ್ತೇನೆ, ಎಲ್ಲಿಯೋ ಕುಳಿತುಕೊಳ್ಳುತ್ತೇನೆ. ಆದರೆ ಮಾಯೆಯು ನನ್ನನ್ನು ಬಿಡುವುದಿಲ್ಲ. ನನ್ನ ಭಕ್ತರ ಬಗ್ಗೆ ನನಗೆ ಚಿಂತೆ ಇರುತ್ತದೆ. ನನ್ನ ವಚನಗಳನ್ನು ಸ್ಮರಿಸುವವರಿಗೆ ಅಮೋಘವಾದ ಆನಂದ ದೊರೆಯುತ್ತದೆ. ಇಷ್ಟು ಬಾಬಾರವರು ಹೇಳಿರೋ ಮಾತು. ಈ ಸಚ್ಚರಿತೆಯ 32ನೇ ಅಧ್ಯಾಯವನ್ನು ಪ್ರತಿಯೊಂದು ಅಧ್ಯಾಯನೂ ನಾನು ವಿವರಣೆ ಕೊಟ್ಟಿದ್ದೀನಿ. ನೀವು ಸ್ನೇಹಿತರೆ ಈ ಸಚ್ಚರಿತೆನ ಕೇಳಿಸ್ಕೊಳ್ಳಿ, ನಿಮಗೆ ತುಂಬ ಪುಣ್ಯ ಸಿಗುತ್ತೆ. ಮತ್ತು ಇದನ್ನು ನಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡಿರೋ ಕೂಡ ಅದು ಆ ಕೆಲಸ ನೆರವೇರುತ್ತೆ. ಇದನ್ನು ಶ್ರವಣ ಮಾಡಿದವ್ರಿಗೆಲ್ರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.